ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಬಹಿರಂತರಗಳು ಒಂದು ಭೂತ ಭವ್ಯಗಳೊಂದು ಇಹ ಪರಂಗಳಂ ಒಂದು ಚೈತನ್ಯವೊಂದು ಬಹುಪಾತ್ರ ನಾಟಕದಿ ಮಾಯೆ ಶತವೇಷಗಳ ವಹಿಸಲೀವಳು ಪತಿಗೆ ಮಂಕುತಿಮ್ಮ. ಸೊ ನಾವು 133ನೆಯ ಮುಕ್ತಕದಲ್ಲಿದ್ದೀವಿ. ಕಳೆದ ಮುಕ್ತಕಗಳಲ್ಲಿ ಬಹಳ ಸುಂದರವಾದಂಥ ರೀತಿಯಲ್ಲಿ ಅನೇಕ ವಸ್ತುಗಳನ್ನು ನಾವು ನೋಡ್ತೀವಿ, ಅದರಲ್ಲಿ ಏಕತೆ ಇದೆ ಅನ್ನೋದನ್ನು ನೋಡ್ತಾ ಬಂದ್ವಿ. ಜೀವಿಗಳು ಅನೇಕ ಆದರೂ ಕೂಡ ಆ ಜೀವಿಗಳು ಉಪಯೋಗಿಸುವಂಥ ಪ್ರಕೃತಿಯಲ್ಲಿರುವಂತಹ ಎಲ್ಲ ಸೌಕರ್ಯಗಳು ಸಂಪನ್ಮೂಲಗಳು ಒಂದೇ ಅನ್ನೋದನ್ನು ನಾವು ನೋಡಿದ್ವಿ. ಮತ್ತು ನಾವು ಯಾವುದೇ ಅನುಭವಕ್ಕೆ 2 ಮುಖ್ಯವಾದಂಥ ಸಾಪೇಕ್ಷತಾ ವಿಚಾರಗಳನ್ನು ಮಾಡ್ತೀವಿ ಅಂತ ನಾನು ಕಳೆದ ಸರ್ತಿ ಕೂಡ ಹೇಳಿದ್ದೆ. ಒಂದು ದೇಶ, ಇನ್ನೊಂದು ಕಾಲ, ಸ್ಪೇಸ್ ಆ್ಯಂಡ್ ಟೈಮ್. ಇವು ಎಲ್ಲ ಒಂದೇ ಅನ್ನೋದನ್ನು ಕಳೆದ ಮುಕ್ತಕಗಳಲ್ಲಿ ಡಿವಿಜಿಯವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದೇನು? ಬಹಿಹಿ ಅಂದರೆ ಆಚೆ ಇರೋವಂಥದ್ದು, ಅಂತರ್ ಒಳಗಡೆ ಇರೋವಂಥದ್ದು. ನಮಗೆ ಅದು ಹೊರಗಡೆ ಮತ್ತು ಒಳಗಡೆ ಅನ್ನೋಂಥ ಭೇದವಾಗಿ ಕಾಣಿಸುತ್ತೆ. ಅದು ನನ್ನ ಶರೀರ, ನನ್ನ ದೇಹ ಅನ್ನೋಂಥದ್ದು ಮತ್ತು ಉಳಿದ ಪ್ರಪಂಚ ಅನ್ನೋಂಥದ್ದಾಗ್ಬೋದು. ನನ್ನ ಮನಸ್ಸು ಬುದ್ಧಿಗಳು ಮತ್ತು ನನ್ನ ದೇಹ ಅನ್ನೋಂಥ ಭಾವನೆಯಾಗ್ಬೋದು. ಅಥವಾ ಅದಕ್ಕಿಂತ ಸ್ಥೂಲವಾಗಿ ನಾನು, ನನ್ನ ಮನೆಯವರು ಮತ್ತು ನನ್ನ ಮನೆಯವರು ಅಲ್ಲದೆ ಇರೋವಂಥವ್ರು, ನನ್ನವರು ಅಲ್ಲದೆ ಇರೋವಂಥವ್ರು ಅಂತಾಗ್ಬೋದು. ನನ್ನ ಹಳ್ಳಿಯವರು ಬೇರೆ ಹಳ್ಳಿಯವರು, ನನ್ನ ರಾಜ್ಯದವರು ಬೇರೆ ರಾಜ್ಯ. ಸೊ ಹೀಗೆ ನಾವು ಅದೆಷ್ಟೋ ರೀತಿಯಲ್ಲಿ ನಾನು ಬೇರೆ, ನೀನು ಬೇರೆ ಅನ್ನೋಂಥದ್ದನ್ನು ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಆ ಎಲ್ಲ ಭೇದಗಳೂ ಕೂಡ, ಹೊರಗೆ ಒಳಗೆಗಳು ಕೂಡ ಒಂದೇ ಅನ್ನೋದು ನಾವು ಇದುವರೆಗೂ ನೋಡಿದ್ವಿ. ಅದು ದೇಶದ ಒಂದು ಪರಿಗಣನೆಯಲ್ಲಿ. ಆದರೆ ಕಾಲದ ಪರಿಗಣನೆಯೂ ಕೂಡ ನಾವು ನೋಡಿದ್ವಿ. ಅದೆಷ್ಟೋ ವರ್ಷಗಳಿಂದ ಒಂದೇ ರೀತಿಯ ಒಂದು ಪರಂಪರೆ ಮುಂದುವರಿತಾ ಬರ್ತಾ ಇದೆ. ಹಳೆದು ಹೊಸತುಗಳು ಒಂದೇ ರೀತಿಯಲ್ಲಿ ಮುಂದುವರಿತಾ ಹೋಗ್ತಾ ಇದೆ, ಒಂದಕ್ಕೊಂದು ಬೆಸೆದುಕೊಂಡು ಹೋಗ್ತಾ ಇದೆ ಅನ್ನೋದನ್ನು ನೋಡಿದ್ವಲ್ಲ. ಸೊ ಅದರ ಅರ್ಥ ಏನಪ್ಪ ಅಂದರೆ, ಭೂತ ಅಂದರೆ ಈಗಾಗಲೇ ಕಳೆದು ಹೋಗಿರೋವಂಥದ್ದು, ಭೂತಕಾಲ. ಭವ್ಯ ಯಾವುದು ಆಗುತ್ತೋ ಮುಂದೆ ಅದು. ಸೊ ಹಿಂದೆ ಆಗಿರೋವಂಥದ್ದು, ಮುಂದೆ ಆಗಬೇಕಾಗಿರೋವಂಥದ್ದು, ಅವೆರಡರಲ್ಲೂ ಸಾಮ್ಯತೆ ಇದೆ ಅನ್ನೋದನ್ನು ನಾವು ನೋಡಿದ್ವಿ. ಹೇಗೆ ವಿಶ್ವ ಚಿರಪುರಾತನ ನಿತ್ಯ ನೂತನ, ಇದನ್ನು ನಾವು ನೋಡಿದ್ವಿ. ಸೊ ಹಾಗೆ ನಾವು ನಮ್ಮ ಸಾಧಾರಣವಾದಂಥ ಬುದ್ಧಿಶಕ್ತಿಗೆ ಎಟುಕಿಸೋ ಹಾಗೆ ಮಾಡಿಕೊಳ್ಳುವಂಥ ಭೇದಗಳು ಈ ದೇಶ ಕಾಲಗಳಲ್ಲಿ, ಈ ದೇಶ ಕಾಲಗಳಲ್ಲಿ ಕಾಣಿಸುವಂತಹ ಒಂದು ವೈವಿಧ್ಯ ಅಥವಾ ಭಿನ್ನತೆ ಏನಿದೆಯೋ ಅದು ಕೇವಲ ಕಾಣಿಕೆ, ಬರೀ ತೋರಿಕೆ. ಮೂಲದಲ್ಲಿ ನಾವು ನೋಡಿದಾಗ ಆ ಭೇದಗಳು ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಅಟ್ಲೀಸ್ಟ್ ಆ ವಿಷಯಗಳನ್ನು ನಾವು ಕೇಳಿದ್ವಿ. ಎಷ್ಟು ಮಟ್ಟಿಗೆ ಅರ್ಥ ಆಯಿತು ಅನ್ನೋದು ನಿಧಾನವಾಗಿ ಆಗುವಂಥ ಒಂದು ಪ್ರಕ್ರಿಯೆ. ಸೊ ಈ ಭೇದಗಳನ್ನು ಇಟ್ಕೊಂಡೇ ನಾವು ಜೀವನವನ್ನು ಮಾಡ್ತೀವಿ. ಬಹಿ ಮತ್ತು ಅಂತರ್, ಆಚೆ ಮತ್ತು ಒಳಗೆ. ಸೊ ಈ ಎರಡು ಒಂದು ರೀತಿಯದು. ಇವತ್ತು ನಾಳೆ ಅಥವಾ ನೆನ್ನೆ ಮತ್ತು ನಾಳೆಗಳು, ಇವುಗಳನ್ನು ನಾವು ನಮ್ಮ ತಲೆಯಲ್ಲಿ ಇಟ್ಕೊಂಡೇ ನಾವು ನಮ್ಮೆಲ್ಲ ಜೀವನದ ವ್ಯವಹಾರಗಳನ್ನು ನಾವು ಮಾಡ್ತೀವಿ. ಇದು ದ್ವಂದ್ವ, ಒಳ ಹೊರ
ಇದು ಎರಡಿದೆ, ಹಳೇದು ಹೊಸದು, ಅಥವಾ ಕಳೆದು ಹೋಗಿರೋವಂಥದ್ದು ಮುಂದೆ ಬರುವಂಥದ್ದು, ಅದು ದ್ವಂದ್ವ. ಸೊ ಈ ಎರಡು ದೇಶದ್ದು, ಈ ಎರಡು ಕಾಲದ್ದು, ಈ ಎರಡೆರಡೇ ಅಂತ ನಮಗೆ ಕಾಣಿಸಿದ್ರೂ ಕೂಡ ನಿತ್ಯ ಜೀವನದಲ್ಲಿ ಅದು ನಮಗೆ ಕಂಡು ಬರುವಂಥದ್ದು ಎರಡಾಗಿ ಅಲ್ಲ, ಸಹಸ್ರಾರು ರೂಪಗಳಲ್ಲಿ ಅದು ನಮಗೆ ಕಂಡು ಬರುತ್ತೆ. ನಮ್ಮ ನಿತ್ಯ ಜೀವನದ ವ್ಯವಹಾರದಲ್ಲಿ ನಾವು ನೋಡಿದಾಗ ಕಳೆದು ಹೋಗಿರೋಂಥ ಯಾವುದೇ ಘಟನೆಯನ್ನು ನಾವು ಆ ದೇಶಕ್ಕೆ ನಾವು ಅಥವಾ ಆ ಜಾಗಕ್ಕೆ ನಾವು ಹೊಂದಿಸ್ಕೊಳ್ತಾ ಬರ್ತೀವಿ. ಅದರಲ್ಲಿ ಅದೆಷ್ಟೋ ರೀತಿಯಲ್ಲಿ ಅದು ನಮ್ಮ ಅನುಭವಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ಚಳಿಯದೆ ನಿಂತು ಹೋಗಿರುತ್ತೆ. ಬಹುಶಃ ನಾನು ಯಾವುದೋ ಮೈಸೂರಿಗೆ ಹೋಗಿದ್ದೆ ಅನ್ನೋಂಥದ್ದು ಇರ್ಬೋದು, ಯಾವಾಗ ಹೋಗಿದ್ದೆ, ಎಲ್ಲಿ ಹೋಗಿದ್ದೆ ಅನ್ನೋಂಥದ್ದು ದ್ವಂದ್ವದಲ್ಲಿರಲ್ಲ, ಈಗ ಅನೇಕ ರೀತಿಯಲ್ಲಿರುತ್ತೆ. ಯಾಕೆ ಪ್ರತಿಯೊಂದು ಅನುಭವವೂ ಕೂಡ ಈ ಎರಡು ದ್ವಂದ್ವಗಳ ಆಧಾರದ ಮೇಲೆ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರಿರುತ್ತೆ. ಸೊ ಹಾಗೆ ಆ ಪರಿಣಾಮದ ಅನುಭವದ ರೀತಿಯಲ್ಲೇ ನಾನು ಜೀವನವನ್ನು ರೂಪಿಸ್ಕೊಳ್ತಾ ಬರ್ತೀನಿ. ಸೊ ಆಗ ನನ್ನ ಜೀವನದಲ್ಲಿ ನಾನು ಕೆಲವು ಸಂದರ್ಭಗಳಲ್ಲಿ ಒಳ್ಳೆ ಕೆಲಸ ಮಾಡ್ತೀನಿ, ಕೆಲವು ಸಂದರ್ಭಗಳಲ್ಲಿ ಕೆಟ್ಟ ಕೆಲಸ ಮಾಡ್ತೀನಿ. ಯಾಕೆ? ಈ ದ್ವಂದ್ವಗಳ ಆಧಾರಿತವಾಗಿ ನಾನು ಜೀವನವನ್ನು ನಡೆಸ್ತಾ ಇರೋದರಿಂದ ನನಗೆ ಚೆನ್ನಾಗಾಯಿತು ಅಂತನ್ನುವಾಗ ನಾನು ಒಳ್ಳೆ ರೀತಿಯಲ್ಲಿರ್ತೀನಿ, ನನಗೇನೋ ಕೆಡಕ್ಕೆ ಬಂದಂಗೆ ಆಯಿತು ಅಂತಂದಾಗ ನಾನು ಕೆಟ್ಟವನಾಗ್ತೀನಿ. ನಾನೇ ಸಂದರ್ಭ ಅನುಸಾರವಾಗಿ ಒಳ್ಳೆಯದನ್ನು ಮಾಡ್ತೀನಿ, ಕೆಟ್ಟದ್ದನ್ನು ಮಾಡ್ತೀನಿ. ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಒಳ್ಳೆ ಕೆಲಸ ಮಾಡಿದ್ರೆ ಅದು ಧರ್ಮದ ಕೆಲಸನಪ್ಪ, ನಿನಗೆ ಪುಣ್ಯ ಬರುತ್ತೆ. ಇನ್ನು ಕೆಟ್ಟ ಕೆಲಸ ಮಾಡಿದ್ರೆ ಅದು ಪಾಪ ಅಲ್ವಾ? ಸೊ ಆ ಪಾಪ ನಿನಗೆ ಬಂದು ಅಂಟ್ಕೊಳ್ಳುತ್ತೆ. ಪುಣ್ಯ ಬಂದರೆ ನಾನು ಎಲ್ಲಿಗೆ ಹೋಗ್ತೀನಿ? ನಾನು ಸ್ವರ್ಗಕ್ಕೆ ಹೋಗ್ತೀನಿ. ಪಾಪ ಬಂದರೆ ನಾನು ಎಲ್ಲಿಗೆ ಹೋಗ್ತೀನಿ? ನರಕಕ್ಕೆ ಹೋಗ್ತೀನಿ. ಇಲ್ಲಿ ನಾನು ನನ್ನ ಜೀವನವನ್ನು ನಾನು ನಡೆಸ್ತಾ ಇದ್ದೀನಿ. ಸೊ ಈಗ ತಿರ್ಗಾ ಎರಡು ದ್ವಂದ್ವ ಬಂತು. ಇಲ್ಲಿರೋವಂಥದ್ದು ಇಹ, ಇಲ್ಲಿ ಬಿಟ್ಟ ಮೇಲೆ ಪರ. ಆ ಪರಕ್ಕೆ ಹೋಗಬೇಕಾದ್ರೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಥವಾ ನರಕಕ್ಕೆ ಹೋಗ್ತೀನಿ. ಇಲ್ಲಿ ಈ ದ್ವಂದ್ವವನ್ನು ನಾವು ನೋಡಿದಾಗ, ಈ ದ್ವಂದ್ವ ಎಲ್ಲಿಂದ ಬಂತು? ನಮ್ಮ ದೇಶ ಕಾಲಗಳ ಪರಿಗಣನೆಯಲ್ಲಿ ನಾವು ಮಾಡುವಂಥ ಚಟುವಟಿಕೆಗಳಿಂದ ಇಹ ಮತ್ತು ಪರದ ದ್ವಂದ್ವ ಬಂತು. ಮೂಲಭೂತವಾಗಿ ನಾವು ನೋಡಿದಾಗ ದೇಶದಲ್ಲಿ ಅಂತರ್ಬಹಿ ಎರಡರಲ್ಲೂ ಇರುವಂತಹ ಚೈತನ್ಯ ಒಂದೇ, ಆ ಚೈತನ್ಯದಲ್ಲಿ ವ್ಯತ್ಯಾಸ ಆಗಿಲ್ಲ. ಕಾಲದ ಪರಿಗಣನೆಯಲ್ಲಿ ನೋಡಿದರೆ ನಿನ್ನೆ ಇದ್ದದ್ದೇ ನಾಳೆಯೂ ಇರುವಂತಹ ಚೈತನ್ಯ, ಆ ವಿಶ್ವ ಜೀವನ ಲಹರಿ ಅನಾದಿ ಕಾಲದಿಂದ ಪಸರಿಸುತ್ತಿದೆ, ಹರಿತಾ ಇದೆ ಅಂತ ನಾವು ನೋಡಿದ್ವಿ. ಸೊ ಚೈತನ್ಯ ಒಂದೇ. ಮೂಲಭೂತವಾದಂತಹ ದೇಶ ಕಾಲಗಳಲ್ಲಿ ಒಂದೇ ಚೈತನ್ಯ ಇದೆ ಅನ್ನೋದಾದರೆ ಇಹ ಪರದಲ್ಲೂ ಕೂಡ ಒಂದೇ ಚೈತನ್ಯ ಇರಬೇಕು. ಇಹದಲ್ಲಿ ಬೇರೆ, ಪರದಲ್ಲಿ ಬೇರೆ ಚೈತನ್ಯ ಅಂತ ಅನ್ನಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಮ್ಮ ಕಣ್ಣಿಗೆ ಕಾಣುವಂಥ ದ್ವಂದ್ವಗಳು ಏನಿದೆ, ಆ ದ್ವಂದ್ವಗಳು ಪ್ರಕಟವಾಗುವಂತಹ ನಾನಾತ್ವ ಬಹುತ್ವಗಳೇನಿದೆಯೋ ಅವೆಲ್ಲದರಲ್ಲೂ ಕೂಡ ಇರೋಂಥ ಚೈತನ್ಯ ಒಂದೇ. ಇದು ಹೇಗೆ ಅಂತಂದರೆ, ಇದು ನಾಟಕದ ಒಂದು ಉದಾಹರಣೆಯನ್ನು ಡಿ ವಿ ಜಿಯವರು ಭಾಳ ಚೆನ್ನಾಗಿ ಕೊಡ್ತಾರೆ. ನಾವೆಲ್ಲರೂ ನಮ್ಮ ಶಾಲೆಗಳಲ್ಲಾದರೂ ನಾಟಕವನ್ನು ಮಾಡೇ ಇರ್ತೀವಿ. ಟೀಚರ್ಸ್ದು ಬಲವಂತಕ್ಕಾದರೂ ಸ್ಟೇಜ್ ಹತ್ತಬೇಕು ಅಂಥೇಳಿ ಏನೋ ಒಂದು ನಾಟಕ ಮಾಡಿಸಿರ್ತಾರೆ. ಸೊ ನನಗೆ ಈ ಥರ ನಾಟಕ ಮಾಡಿದ ಅನೇಕ ಅನುಭವಗಳಿದೆ. ಕೆಲವು ಸರ್ತಿ ಏನಾಗ್ತಿತ್ತು, ನಾವು 4-5 ಜನ ಸೇರ್ಕೊಂಡು ನಾಟಕ ಮಾಡ್ತಾ ಇರುವಾಗ ನಾಟಕದ ದಿನ ಯಾರಿಗೋ ಹುಷಾರಿಲ್ಲ, ಯಾವುದೋ ಪಾತ್ರ ಮಾಡಬೇಕಿತ್ತು, ಆ ಪಾತ್ರಧಾರಿಗೆ ಹುಷಾರಿಲ್ಲ, ಅವನು ಬಂದಿಲ್ಲ ಅಂತಂದರೆ ನಾಟಕ ನಿಲ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡ್ತಿದ್ವಿ, ನಮ್ಮಲ್ಲೇ ಎಲ್ರಿಗೂ ಡೈಲಾಗ್ಗಳು ಚೆನ್ನಾಗಿ ಎಲ್ಲರೂ ಮಾಡ್ತಾ ಮಾಡ್ತಾ ಊರು ಹೊಡೆದ್ಬಿಟ್ಟಿರ್ತಿದ್ವಿ. ಸೊ ನನ್ನ ಪಾತ್ರದ ಜೊತೆಗೆ ನಾನು ಅವನ ಪಾತ್ರವನ್ನು ಮಾಡ್ತಾಯಿದ್ದೆ. ಹಾಗೆ ಬಹುಶಃ ನಿನಗೂ ಇದೇ ಅನುಭವ ಆಗಿರುತ್ತೆ, ಎಲ್ರಿಗೂ ಇದೇ ಥರದ ಸಣ್ಣ ಸಣ್ಣದ ಅನುಭವ ಆಗಿರುತ್ತೆ. ಈಗ ಸಿನಿಮಾಗಳು ನೋಡ್ತೀವಿ, ಸಿನಿಮಾಗಳಲ್ಲಿ ಒಂದೇ ಸಿನಿಮಾದಲ್ಲಿ ಯಾರ ನಾಯಕ ದ್ವಿಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ, ಡಬಲ್ ಆ್ಯಕ್ಟಿಂಗ್ ಅಂತ. ಒಬ್ಬನೇ ವ್ಯಕ್ತಿ ಆದರೆ 2 ಪಾತ್ರಗಳಲ್ಲಿ ಮಾಡಿದ್ದಾನೆ. ಇನ್ನೊಂದು ನಾವು ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇದ್ದಂಥದ್ದು ಏಕಪಾತ್ರಾಭಿನಯ ಅಂತ, ಮೋನೋ ಆ್ಯಕ್ಟಿಂಗ್. ಒಂದು ನಾಟಕದ ಸನ್ನಿವೇಶವನ್ನು ನಾನು ಒಬ್ಬನೇ ಬೇರೆ ಬೇರೆ ಪಾತ್ರಗಳನ್ನು ಪ್ರತಿಬಿಂಬಿಸ್ತಾ ಮಾಡ್ತೀನಿ, ಏಕಪಾತ್ರಾಭಿನಯ. ಅದರಲ್ಲಿ ಧ್ವನಿಯ ಬದಲಾವಣೆಯೋ ಜಾಗದ ಬದಲಾವಣೆಯೋ ಏನೋ ಮಾಡಿಕೊಂಡು ನಾನು ಇಲ್ಲಿ ನಿಂತಿದ್ದಾಗ ರಾಜ, ಈ ಕಡೆ ನಿಂತಿದ್ದಾಗ ರಾಣಿ ಅಂತ ಹೇಳ್ತಾ ನಾನೇನೋ ಮಾಡ್ತೀನಿ. ಸೊ ಇದು ನಮಗೆ ಗೊತ್ತು ಅಲ್ವಾ? ಸೊ ಹಾಗೆ
ಈ ನಮ್ಮ ಜೀವನದಲ್ಲಿ ಕೂಡ ನಾವು ನೋಡ್ತಾ ಇರುವಂಥ ಪ್ರಪಂಚದಲ್ಲಿ ಕೂಡ ಪ್ರಕೃತಿ ಪುರುಷನಿಗೆ, ಅಂದರೆ ಪ್ರಕೃತಿ ಅಂತ ನಾವು ನೋಡ್ತೀವಿ ಮಾಯೆ, ಆ ಮಾಯೆ ಜಗದೀಶ್ವರನಿಗೆ, ಅಂದರೆ ಎಲ್ಲರಲ್ಲೂ ಚಲನೆಯನ್ನು ನೀಡ್ತಾ ಜೀವವನ್ನು ತುಂಬುತ್ತಾ ಇರುವಂತಹ ಆ ಚೈತನ್ಯ ಸ್ವರೂಪಿ ಶಕ್ತಿಗೆ ಮಾಯೆ ಅನೇಕ ಪಾತ್ರಗಳನ್ನು ಕೊಡುತ್ತಂತೆ. ಈಗ ಡೈರೆಕ್ಟರ್ ಒಬ್ಬರು ಇರ್ತಾರೆ ನಾಟಕದಲ್ಲಿ, ಆ ಡೈರೆಕ್ಟರ್ ಹೇಳ್ತಾರೆ ನೀನು ಹೀರೋ ಪಾರ್ಟ್ ಮಾಡು, ನೀನು ವಿಲನ್ ಪಾರ್ಟ್ ಮಾಡು, ನೀನು ಇನ್ನೊಂದು ಪಾರ್ಟ್ ಮಾಡು ಅಂತ. ಅವರಷ್ಟು ಜನ ಬೇರೆ ಬೇರೆಯವರು ಅಂತ ನಮಗೆ ಕಾಣಿಸ್ತಾ ಇದ್ದಾರೆ, ಅವರಷ್ಟು ಜನ ಇರಲಿಲ್ಲಪ್ಪ. ಆವಾಗ ಡೈರೆಕ್ಟರ್ ಏನು ಹೇಳ್ತಾರೆ, ಇರೋ ಒಬ್ಬನಿಗೆ ನೀನು ಇಲ್ಲಿ ನಿಂತ್ಕೊಂಡಾಗ ಹೀರೋ ಆಗು, ಈ ಕಡೆ ನಿಂತ್ಕೊಂಡಾಗ ನೀನು ವಿಲನ್ ಆಗು, ಆ ಕಡೆ ನಿಂತ್ಕೊಂಡಾಗ ನೀನು ಹೀರೋ ತಾಯಿ, ಏನೋ ಒಂದು ಈ ಥರ ಹೇಳ್ತಾ ಹೋಗ್ತಾರಲ್ಲ. ಸೊ ಡೈರೆಕ್ಟರ್ ಏನು ಮಾಡಿದ್ರು, ಪಾತ್ರಧಾರಿಗೆ ಬೇರೆ ಬೇರೆ ಪಾತ್ರಗಳನ್ನು ಅಲಾಟ್ ಮಾಡಿದ್ರು, ಇಲ್ಲಿ ನಿಂತ್ಕೊಂಡ್ರೆ ಹೀಗೆ ಹೀಗೆ ಹೀಗೆ. ಹಾಗೆ ನಮ್ಮ ವಿಶ್ವದ ಒಂದು ಪ್ರಕ್ರಿಯೆಯಲ್ಲಿ ಮಾಯೆ ಅಂದರೆ ಪ್ರಕೃತಿ ಪುರುಷನಿಗೆ, ಪತಿಗೆ, ತನ್ನ ಪತಿಗೆ ಅನೇಕ ಪಾತ್ರಗಳನ್ನು ವಹಿಸ್ತಾಳಂತೆ. ನೀನು ಇಲ್ಲಿದ್ದಾಗ ಮನುಷ್ಯನಾಗು, ಇಲ್ಲಿದ್ದಾಗ ಕಲ್ಬಂಡೆಯಾಗು, ಇನ್ನೊಂದು ಕಡೆ ಅಲ್ಲಿ ನೀನು ಮರದ ರೂಪದಲ್ಲಿರು. ಆದರೆ ಎಲ್ಲ ಕಡೆನೂ ಇರೋಂಥದ್ದು ಒಬ್ಬನೇ, ಆ ಏಕಪಾತ್ರಾಭಿನಯ ನಡೀತಾ ಇದೆ ವಿಶ್ವದಲ್ಲಿ. ಸೊ ಹಾಗೆ ಇಡೀ ವಿಶ್ವವನ್ನು ಚೈತನ್ಯ ಒಂದೇ ಅಂತ ನಾವು ನೋಡೋದಕ್ಕೆ ಸಾಧ್ಯವಾ? ಬಹುತ್ವದಲ್ಲಿ ಏಕತ್ವವನ್ನು ಕಾಣೋದಕ್ಕೆ ಸಾಧ್ಯವಾ? ಯೂನಿಟಿ ಇನ್ ಡೈವರ್ಸಿಟಿ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾ? ಅದನ್ನು ನಾವು ಮಾಡಿಕೊಳ್ಬೇಕು ಅನ್ನುವಂಥದ್ದು ಈ ಮುಕ್ತಕದ ಒಂದು ಮುಖ್ಯ ಉದ್ದೇಶ. ಆ ಬಹುತ್ವ ನಾನಾತ್ವಗಳಿಂದ ಏಕತ್ವದ ಕಡೆಗೆ ನಾವು ಹೋಗೋದಕ್ಕೆ ಸಾಧ್ಯ ಆದಾಗ ನಮ್ಮೆಲ್ಲರ ಜೀವನ ಖಂಡಿತ ಸುಖಮಯವಾಗುತ್ತೆ.